ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿ ವಿ ರುಚಿ ಬೈಟ್ಸ್. ಇವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ, ವಿತೌಟ್ ಮಸಾಲ. ನಾನೀಗೊಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ಕೋತಿದ್ದೀನಿ. ಅದೆರಡು ಹಾಕಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ, ನಿಮಗೆ ಬೇಡ ಅಂದರೆ. ಮತ್ತು ಪಲಾವ್ ಎಲೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಪಲಾವ್ ಎಲೆ ಯಾರೂ ಪ್ರಿಫರ್ ಮಾಡಲ್ಲ, ಸೊ ನಾನು ಹಂಗೆ ಮಾಡ್ತಿದ್ದೀನಿ. ಅದಕ್ಕೆ ಈಗ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಅದಾದಮೇಲೆ ಒಂದೆರಡು ಹಸಿರುಮೆಣ್ಸಿನ್ಕಾಯಿ, ಒಂದು 3 ಹಸಿರುಮೆಣ್ಸಿನ್ಕಾಯನ್ನು ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದಾದ್ಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಉದ್ದುದ್ದ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 2 ಟೊಮೊಟೊ ತೊಗೊಂಡಿದ್ದೆ, ಅದನ್ನು ಅಷ್ಟೇ ಉದ್ದುದ್ದ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ ಈಗ. ಸೊ ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಪೂರ್ತಿ ಹಸಿ ಇರೋದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಈಗ ನಾನು 2 ಏಲಕ್ಕಿ, 4 ಲವಂಗ, 2 ಪೀಸ್ ಚಕ್ಕೆ ಮತ್ತು ಸೋಂಪುಗಳನ್ನ ಜಜ್ಜಿಟ್ಕೊಂಡಿದ್ದೆ, ಅದಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣಗೆ ಜಜ್ಕೊಳ್ಳಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಕ್ಯಾರೆಟು, ಬೀನ್ಸು ಮತ್ತು ನವಿಲುಕೋಸು ಅದಷ್ಟನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಒಂದೇ ತೊಗೊಂಡಿದ್ದೀನಿ, ಬೀನ್ಸು ಸ್ವಲ್ಪ, ಗೆಡ್ಡೆಕೋಸು ಒಂದು ತೊಗೊಂಡಿದ್ದೀನಿ. ಅದಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು 250 ಗ್ರಾಮ್ ಅಕ್ಕಿ ತಗೊಂಡಿದ್ದೆ, ಅದನ್ನು ತೊಳೆದು ಹಾಕ್ಕೊಳ್ತಿದ್ದೀನಿ ಇಲ್ಲಿ. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು, ಆಮೇಲೆ 1/2 ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ ಖಾರದ ಪುಡಿ ಸ್ವಲ್ಪ, ಅದು ಮೂರನ್ನು ಹಾಕ್ಕೊಂಡಿದ್ದೀನಿ. ಅರಿಶಿನ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕಿ. ಅದಾದಮೇಲೆ ನಾನೊಂದು 2 ಕಪ್ ನೀರು ಹಾಕಿದ್ದೀನಿ ಪಲಾವ್ಗೆ. 250 ಗ್ರಾಮ್ ಅಂದರೆ ಆಲ್ಮೋಸ್ಟ್ 1 ಪಾವು ಬರುತ್ತೆ, ಅದಕ್ಕೇ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ಮೆತ್ತೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಉದ್ರಾಗಿ ಬೇಕು ಅಂದರೆ ಕರೆಕ್ಟಾಗಿ ಹಾಕಿದ್ರೆ ಸಾಕು, ನೀರು ಚೆನ್ನಾಗಾಗುತ್ತೆ. ಈಗ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಅದಾದಮೇಲೆ ಕಾಯಿ ತುರಿದಿಟ್ಕೊಂಡಿದ್ದೆ, ನಾನು ಅರ್ಧ ಉಳ್ಕ ತೆಂಗಿನಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಅದೆಷ್ಟು ಆದಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಪೂರ್ತಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನೀಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಕುಕ್ಕರ್ನ 2 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. 2 ವಿಷಲ್ ಕೂಗಿಸ್ಕೊಂಡು ಆದಮೇಲೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ವೆಜಿಟೇಬಲ್ ಪಲಾವು ಮಸಾಲೆ ರುಬ್ಬದೆ ತುಂಬ ಟೇಸ್ಟಿಯಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿತ್ತು. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದ್ರ ಜೊತೆ ಮೊಸರು ಬಜ್ಜಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೋತೀನಿ. ನಿಜವಾಗ್ಲೂ ಚೆನ್ನಾಗಿತ್ತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಫಾಲೋ ಮಾಡಿ.